ವೃದ್ಧಾಶ್ರಮಗಳು ವೃದ್ಧರ ಬಾಳಲ್ಲಿ ಬೆಳಕು ಮೂಡಿಸುವ ಕೆಲಸ ಮಾಡುವುದರೊಂದಿಗೆ ಅವರ ಆರೈಕೆಯಲ್ಲಿ ತೊಡಗುವಂತೆ ಶಾಸಕ ಪಿ ರವಿಕುಮಾರ್ ಸಲಹೆ ನೀಡಿದರು. ನಗರದ ಹೊಸಹಳ್ಳಿಯಲ್ಲಿ ಸಾವಿತ್ರಿಬಾಯಿ ಪುಲೆ ಟ್ರಸ್ಟ್ ಸಹಯೋಗದಲ್ಲಿ ಬುಧವಾರ ಆಯೋಜಿಸಿದ್ದ ನಂದ ಗೋಕುಲ ವೃದ್ಧಾಶ್ರಮ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ವೃದ್ಧರ ಮತ್ತು ವಯಸ್ಸಾದವರಿಗೆ ಆರೈಕೆ ಬೇಕಿದೆ. ಅವರ ಅಗತ್ಯತೆಗಳನ್ನು ಪೂರೈಸುವಲ್ಲಿ ಎಲ್ಲ ವೃದ್ಧಾಶ್ರಮಗಳು ನಡೆದುಕೊಳ್ಳುವ ಮೂಲಕ ಸೇವೆಯಲ್ಲಿ ನಿರತರಾಗಿ ಎಂದರು. ಮಕ್ಕಳು ತಮ್ಮ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸುವ ಮುನ್ನ ಸ್ವಲ್ಪ ಯೋಚಿಸಿ ತಮ್ಮಲ್ಲಿಯೇ ಇಟ್ಟುಕೊಂಡು ಅವರೊಡಗೂಡಿ ಬದುಕು ಸಾಗಿಸುವುದು ಒಳಿತು. ಹಿರಿಯರು ತಮ್ಮ ಜೊತೆಯಲ್ಲಿದ್ದರೆ ಅವರ ಅನುಭವದ ಸಾರವನ್ನ ನಾವು ಕಳೆದುಕೊಳ್ಳಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಇಂದಿನ ಯುವ ಜನತೆ ದೂರದ ನಗರ ಮತ್ತು ಪಟ್ಟಣ ಪ್ರದೇಶಗಳತ್ತ ಮುಖ ಮಾಡಿ ತನ್ನೂರಿನ ಸಂಸ್ಕೃತಿ ಸಂಸ್ಕಾರಗಳನ್ನು ಮರೆಯುತ್ತಿದ್ದಾರೆ. ಇಂದು ಗ್ರಾಮಾಂತರ ಪ್ರದೇಶಗಳೆಲ್ಲವೂ ವೃದ್ಧಾಶ್ರಮದ ಮಾದರಿಯಾಗುತ್ತಿವೆ. ಯುವ ಜನರು ತನ್ನೂರಲ್ಲೇ ಇದ್ದುಕೊಂಡು ಎಲ್ಲರೊಂದಿಗೆ ಸಹಜೀವನ ನಡೆಸಬೇಕು ಎಂದು ಸಲಹೆ ನೀಡಿದರು. ಮಕ್ಕಳು ಚಿಕ್ಕವರಿದ್ದಾಗ ಅವರನ್ನ ಸಾಕಿ ಸಲಹಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಅವರಿಗೊಂದು ಜೀವನವನ್ನ ಕಲ್ಪಿಸಿಕೊಟ್ಟು ವಯಸ್ಸಾದ ಮೇಲೆ ಕೆಲಸಕ್ಕೆ ಬಾರದವರು ಎಂಬ ಕಾರಣ ನೀಡಿ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವುದು ಸರಿಯೇ ಎಂಬುದು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಸಾವಿತ್ರಿಬಾಯಿ ಬಾಪುಲೆ ಟ್ರಸ್ಟ್ ಕಾರ್ಯದರ್ಶಿ ಡಿಎಂ ಪ್ರೀತಿ ಮಾತನಾಡಿ, ಮಕ್ಕಳು ಇದ್ದುಕೊಂಡು ತಮ್ಮ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಕಳುಹಿಸುವ ವ್ಯಕ್ತಿಗಳಿಂದ ಹಣ ಪಡೆದುಕೊಂಡು ನೋಡಿಕೊಳ್ಳುತ್ತೇವೆ. ಆದರೆ ವಯೋವೃದ್ಧರಿಗೆ ಯಾರು ಆಸರೆ ಇಲ್ಲದವರಿಗೆ ಉಚಿತವಾಗಿ ನಮ್ಮ ವೃದ್ಧಾಶ್ರಮದಲ್ಲಿ ಆಶ್ರಯ ನೀಡುವ ಮೂಲಕ ಸೇವೆ ನೀಡಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಸಂಘದ ಅಧ್ಯಕ್ಷ ಅಶೋಕ ಜಯರಾಮ, ಎಂಡಿಸಿಸಿ ನಿರ್ದೇಶಕ ಅಶೋಕ್, ನಗರಸಭೆ ಸದಸ್ಯರಾದ ಎಚ್ಎಸ್ ಮಂಜು, ರವಿ ಮೂಡಾ ಅಧ್ಯಕ್ಷ ನಹೀಂ, ಟ್ರಸ್ಟ್ ಅಧ್ಯಕ್ಷ ಸಿಎನ್ ಜಗದೀಶ್, ಸಂಘದ ನಿರ್ದೇಶಕರಾದ ಪಾಪಣ್ಣ ಕುಮಾರ್ ಭಾಗವಹಿಸಿದರು. ಗಿರೀಶ್, ಎನ್ಕೆಎಸ್ ಟಿವಿ4 ನ್ಯೂಸ್, ಮಂಡ್ಯ. ನಂದ ಗೋಕುಲ ವೃದ್ಧರ ಆಶ್ರಮ ಇವತ್ತು ಹೊಸಳ್ಳಿ ಸರ್ಕಲ್ನಲ್ಲಿ ಉದ್ಘಾಟನೆ ಆಗಿದೆ. ಇದನ್ನ ತೆರೆದಿರುವಂತಹ ನಮ್ಮ ಸ್ನೇಹಿತರು, ಒಬ್ಬ ವೃದ್ಧರ ಬಾಳಿನಲ್ಲಿ ನಂದ ಗೋಕುಲ ಆಗಲಿ, ಇದು ಈ ಸಂಸ್ಥೆ ಜೊತೆ ಸರ್ಕಾರ ಇರುತ್ತೆ. ಇನ್ನಷ್ಟು ವೃದ್ಧರ ಮತ್ತು ವಯಸ್ಸಾದವರ ಬಾಳಿನಲ್ಲಿ ಆ ದೇವರು ಇವ್ರ ಮೂಲಕ ಸೇವೆ ಮಾಡುವಂಥ ಶಕ್ತಿ ಅವ್ರಿಗೆ ಕೊಡಲಿ ಅಂತ ಕೇಳ್ಬೋದು.